ಲ್ಯಾಂಬರ್ಗಿನಿ ಉರುಸ್ ಸಾಹೇಬ್ರ ಹತ್ರ ಇತ್ತು. ಆದರೆ ಊರಲ್ಲಿ ಇರೋರಿಗೆಲ್ಲ ಹೊಟ್ಟೆ ಉರಿಸಿ ಸಾಯಿಸಿಬಿಟ್ರೆ ಲ್ಯಾಂಬರ್ಗಿನಿ ಉರುಸ್ ಅಲ್ಲ, ಪೊಲೀಸ್ ಗಾಡೀಲಿ ಜೈಲ್ಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ಕೇಳಬಾರ್ದು, ಲ್ಯಾಂಬರ್ಗಿನಿ ಉರಿಸಿರ್ಬೋದು, ಉರಿಸಬಾರ್ದು ಬೇರೆಯವ್ರ ಹೊಟ್ಟೆನ ಅಂತ ಭಾಳ ಸ್ಪಷ್ಟವಾಗಿ ಹೇಳೋದು. ನಾವೆಲ್ಲ ತಿರುಗಿ ಬಿದ್ದಿಲ್ಲ ಇವ್ರ ವಿರುದ್ಧ. ಇವರಿಂದ ಏನು TRP ಗಿಟ್ಟಿಸ್ಕೊಳ್ಬೇಕಾದಂಥ ಯಾವ ಧಿಮಾಕ್ಗಳು ನನಗೆ ಬೇಕಾಗಿಲ್ಲ. 2-3 ವರ್ಷ ಟಿ ವಿಲಿ ಇವ್ರು ಬರ್ತಾನೇ ಇರಲಿಲ್ಲ. ಸ್ವಯಂ ಪ್ರೇರಿತವಾಗಿ ನ್ಯೂಸ್ ಚಾನಲ್ಗಳು ಇವರನ್ನು ಬ್ಯಾನ್ ಮಾಡಿ ಬಿಸಾಕಿದ್ರು. ಅವಾಗೇನು ನಮಗೇನು TRP ಬರಲಿಲ್ಲ, ನಮ್ಮ ಚಾನಲ್ ಏನು ನಡೀಲಿಲ್ಲ. ಸುಮ್ಮನೆ ಅದೆಲ್ಲ ಬಿಟ್ಬಿಡ್ಬೇಕು, ಆ ಮಾತುಗಳೆಲ್ಲ. ಗೊತ್ತಾಯ್ತಾ? ಆಮೇಲೆ ಇವರು ತಾನೇ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕೊಂಬಿಟ್ಟು ಲೆಟ್ರ ಬರ್ಕೊಂಬಿಟ್ಟು ಬೇಡ ಹಿಂಗೆ ಆಗ್ಬಿಡದೆ ಅಂತೆಲ್ಲ ಹೇಳ್ಬಿಟ್ಟು, ಯಾವುದೋ ಸಿನಿಮಾ ಪ್ರಮೋಷನ್ ಸಂದರ್ಭದಲ್ಲಿ ತಾನೇ ಇವರೇ ತಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಮೀಡಿಯಾದವ್ರನ್ನ, ತೋರಿಸಿ ನನ್ನ ತೋರಿಸಿ ಅಂತ. ಬೆಡ್ನಲ್ಲಿ ಕೊಡಬಾರ್ದ ಹಿಂಸೆ ಕೊಟ್ಟು ಜೈಲು ಪಾಲಾದ. ಈ 17 ಜನ ಶೆಡ್ನಲ್ಲಿ ಒಬ್ಬನಿಗೆ ಕೊಡಬಾರ್ದ ಹಿಂಸೆ ಕೊಟ್ಟು ಜೈಲು ಪಾಲಾದ. ಇಡೀ ರಾಜ್ಯಕ್ಕೆ ಏನು ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿರುವಂಥ ಸೋಕಾಲ್ಡ್ ಈ ಸೆಲೆಬ್ರಿಟೀಸ್ ಅಂತ ಕರೆಸ್ಕೊಳ್ಳುವಂಥ ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.